ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು GPSTR 2022 ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಮೇಲೆ ಕೆಲವು MCQ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ GPSTR ಜನರಲ್ ಪೇಪರಿಗೆ ಪ್ರಿಪ್ರೇಷನನ್ನು ನಡೆಸಿದರೆ ನೀವು ನಮ್ಮ 5 ಮಾಕ್ ಟೆಸ್ಟ್ ಸೀರೀಸನ್ನು ಜಾಯ್ನ್ ಆಗ್ಬೋದು. ಇದರ ಜೊತೆಗೆ PDF ಸೊಲ್ಯೂಷನ್ ಕೂಡ ನೀಡಲಾಗ್ತದೆ. 1000+ ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ, ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ. ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. So here the first question is, for children in the age group of 2 to 8 years old, the pattern of development include motor, social, emotional, cognitive, and option A adaptability skills, option B communication skills, option C language skills, option D ರೈಟಿಂಗ್ ಸ್ಕಿಲ್ಸ್. ಅದೇ ಪ್ರಶ್ನೆಯನ್ನು ಕನ್ನಡದಲ್ಲಿಯೂ ಕೂಡ ನೀಡಲಾಗಿದೆ. 2 ರಿಂದ 8 ವರ್ಷ ವಯಸ್ಸಿನ ಮಕ್ಕಳಿಗೆ ಅಭಿವೃದ್ಧಿಯ ಮಾದರಿಯು ಮೋಟಾರು, ಸಾಮಾಜಿಕ, ಭಾವನಾತ್ಮಕ, ಅರಿವಿನ ಮತ್ತು ಆಪ್ಷನ್ ಎ ಹೊಂದಿಕೊಳ್ಳುವ ಕೌಶಲ್ಯಗಳು, ಆಪ್ಷನ್ ಬಿ ಸಂವಹನ ಕೌಶಲ್ಯಗಳು, ಆಪ್ಷನ್ ಸಿ ಭಾಷಾ ಕೌಶಲ್ಯಗಳು, ಆಪ್ಷನ್ ಡಿ ಬರವಣಿಗೆಯ ಕೌಶಲ್ಯಗಳು. ಸೊ ಫಾರ್ ದ children who are aged between 2 to 8 years, they are going to develop motor, social, emotional, cognitive, and also language skills. So in this age, children are going to learn language. ಸೊ 2 ರಿಂದ 8 ವರ್ಷದ ವಯಸ್ಸಿನ ಮಕ್ಕಳು ಅಭಿವೃದ್ಧಿಯನ್ನು ನೋಡಿದರೆ ಅವರು ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ, ಅರಿವು ಮತ್ತು ಭಾಷೆಯ ಕೌಶಲ್ಯಗಳನ್ನು ಕಲಿತ್ಕೊಳ್ತಾ ಇದ್ದಾರೆ. ಸೊ ದಿಸ್ ಏಜ್ ಇಸ್ ಆಲ್ಸೋ ನೋನ್ ಆಸ್ ದಿ ಪ್ರೀ ಸ್ಕೂಲ್ ಸ್ಟೇಜ್. And here the children will give preference for the hand preference, and here children are going to sleep for 12 hours, and children are developing language and vocabulary is acquired in this period, and the children are going to learn numbers, colors, shapes, etc. The next question is, the PSRN in development implies, ಅಭಿವೃದ್ಧಿಯಲ್ಲಿ PSRN ಪದವು ಸೂಚಿಸುತ್ತದೆ. ಆಪ್ಷನ್ ಎ ಪ್ರಾಬ್ಲಮ್ ಸಾಲ್ವಿಂಗ್, ರೀಸನಿಂಗ್ ಆ್ಯಂಡ್ ನ್ಯೂಮರಸಿ, ಆಪ್ಷನ್ ಬಿ ಪ್ರಾಬ್ಲಮ್ ಸಾಲ್ವಿಂಗ್, ರಿಲೇಷನ್ಶಿಪ್ ಆ್ಯಂಡ್ ನ್ಯೂಮರಸಿ, ಆಪ್ಷನ್ ಸಿ ಪರ್ಸೆಪ್ಚುವಲ್ ಸ್ಕಿಲ್, ರೀಸನಿಂಗ್ ಆ್ಯಂಡ್ ನ್ಯೂಮರಸಿ, ಆಪ್ಷನ್ ಡಿ ಪರ್ಸೆಪ್ಚುವಲ್ ಸ್ಕಿಲ್, ರಿಲೇಷನ್ಶಿಪ್ ಆ್ಯಂಡ್ ನಂಬರ್ಸ್. ಸೊ ಹಿಯರ್ ದ ರೈಟ್ ಆನ್ಸರ್ is option A problem solving, reasoning and numeracy. So PSRN stands for problem solving, reasoning and numeracy. ಅಭಿವೃದ್ಧಿಯಲ್ಲಿ PSRN ಅಂದರೆ ಸಮಸ್ಯೆಗೆ ಪರಿಹಾರ, ತಾರ್ಕಿಕ ಮತ್ತು ಸಂಖ್ಯಾಶಾಸ್ತ್ರ. Question number 3, individual learn from his own mistakes. This statement is based on which learning theory? Option A instrumental conditioning, option B insight, option C trial and error, option D ಕ್ಲಾಸಿಕಲ್ ಕಂಡೀಷನಿಂಗ್. ವ್ಯಕ್ತಿಯು ತನ್ನ ಸ್ವಂತ ತಪ್ಪುಗಳಿಂದ ಕಲಿಯುತ್ತಾನೆ. ಈ ಹೇಳಿಕೆಯು ಯಾವ ಕಲಿಕಾ ಸಿದ್ಧಾಂತವನ್ನು ಆಧರಿಸಿದೆ? ಆಪ್ಷನ್ ಎ ವಾದ್ಯಗಳನ್ನು ಕಂಡೀಷನಿಂಗ್, ಆಪ್ಷನ್ ಬಿ ಒಳನೋಟ, ಆಪ್ಷನ್ ಸಿ ಪ್ರಯೋಗ ಮತ್ತು ದೋಷ, ಆಪ್ಷನ್ ಡಿ ಶಾಸ್ತ್ರೀಯ ಕಂಡೀಷನಿಂಗ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಟ್ರಯಲ್ ಆ್ಯಂಡ್ ಎರರ್ ಸರಿಯಾಗಿದೆ. ಸೊ ಪ್ರಯೋಗ ಮತ್ತು ದೋಷ ಎಂಬುದು ಇಲ್ಲಿ ಕರೆಕ್ಟಾದ ಆನ್ಸರ್. ಸೊ ಟ್ರಯಲ್ ಆ್ಯಂಡ್ ಎರರ್ ಇಟ್ ಈಸ್ ಅ ಫಂಡಮೆಂಟಲ್ ಮೆಥಡ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್, and this method is characterized by repeated varied attempts which are continued until success. ಇಲ್ಲಿ ವಿದ್ಯಾರ್ಥಿ ಒಂದು ಸಾಧನೆಯನ್ನು ಮಾಡುವ ತನಕ, ತನಗೆ ಬೇಕಾದ ವಿಷಯವನ್ನು ಕಲಿಯುವ ತನಕ ಏನು ಮಾಡ್ತಾ ಇದ್ದಾನೆ, ರಿಪೀಟ್ ಮಾಡ್ತಾ ಇದ್ದಾನೆ, ಹಲವಾರು ಬಾರಿ ಅಟೆಂಪ್ಟ್ಗಳನ್ನು ಮಾಡ್ತಾ ಇದ್ದಾನೆ. ಸೊ ಇದಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತೀವಿ. The next question is, teacher should present information to the students clearly and in interesting way and relate this new information to the things students option A don't know, already know, willing to know, not willing to know. So while teaching, teacher should always give importance and he has to present the material in an interesting way, and teacher has to relate the new information to what students don't know, what students already know, what students willing to know and what students not willing to know. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಮತ್ತು ಆಸಕ್ತಿದಾಯಕ ರೀತಿಯಲ್ಲಿ ಮಾಹಿತಿಯನ್ನು ಪ್ರಸ್ತುತಪಡಿಸಬೇಕಾದರೆ ಈ ಹೊಸ ಮಾಹಿತಿಯನ್ನು ವಿಷಯಗಳಿಗೆ ಸಂಬಂಧಿಸಬೇಕು. ಈ ಹೊಸ ಮಾಹಿತಿಯನ್ನು ನೀಡಿದಾಗ ವಿಷಯಗಳು ವಿದ್ಯಾರ್ಥಿಗೆ ಮೊದಲು ಗೊತ್ತಿಲ್ಲದೇ ಇರೋ ವಿಷಯಗಳನ್ನು ಒಂದಿಗೆ ಸಂಬಂಧಪಡಿಸಬೇಕು. ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಗೊತ್ತಿರುವ ಗೊತ್ತಿರುವ ಮಾಹಿತಿಯೊಂದಿಗೆ ಸಂಬಂಧವನ್ನು ಏರ್ಪಡಿಸಬೇಕು, ಅಥವಾ ಈ ರೀತಿಯಾಗಿ 4 ಆಪ್ಷನ್ಗಳನ್ನು ನೀಡಲಾಗಿದೆ. ಸೊ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆಲ್ರೆಡಿ ನೋ. ಟೀಚರ್ ಶುಡ್ ರಿಲೇಟ್ ದ ಮೆಟೀರಿಯಲ್ ವಾಟ್ ಸ್ಟೂಡೆಂಟ್ಸ್ ಆಲ್ರೆಡಿ ನೋ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಇವಾಗಲೇ ವಿದ್ಯಾರ್ಥಿಗಳಿಗೆ ಗೊತ್ತಿರುವ ವಿಷಯದ ಬಗ್ಗೆ ಸಂಬಂಧವನ್ನು ಏರ್ಪಡಿಸಬೇಕು. Next question is, according to John D.B., school is a
dash institution and education is a dash process. ಜಾನ್ ಡಿ ವಿ ಅವರ ಪ್ರಕಾರ ಶಾಲೆಯು ಡ್ಯಾಶ್ ಸಂಸ್ಥೆಯಾಗಿದೆ ಮತ್ತು ಶಿಕ್ಷಣವು ಡ್ಯಾಶ್ ಪ್ರಕ್ರಿಯೆಯಾಗಿದೆ. ಆಪ್ಷನ್ ಇ ಸೋಷಿಯಲ್ ಆ್ಯಂಡ್ ಸೋಷಿಯಲ್, ಆಪ್ಷನ್ ಬಿ ಸೋಷಿಯಲ್ ಆ್ಯಂಡ್ ಫಿಲಾಸಫಿಕಲ್, ಆಪ್ಷನ್ ಸಿ ಫಿಲಾಸಫಿಕಲ್ ಆ್ಯಂಡ್ ಫಿಲಾಸಫಿಕಲ್, ಆಪ್ಷನ್ ಡಿ ಎನ್ವೈರ್ಮೆಂಟಲ್ ಆ್ಯಂಡ್ psychological. So here the right answer is option A, social and social. According to John Dewey, school is a social institution and education is also a social process. ಜಾನ್ ಡಿ ವಿ ಅವರ ಪ್ರಕಾರ ಶಾಲೆಯು ಒಂದು ಸಾಮಾಜಿಕ ಸಂಸ್ಥೆಯಾಗಿದೆ ಮತ್ತು ಶಿಕ್ಷಣವು ಕೂಡ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ. So John Dewey, social efficiency, school is an active instrument of social change and progress. ಶಾಲೆಯು ಒಂದು ಸಾಮಾಜಿಕ ಸಂಸ್ಥೆಯಾಗಿದೆ. ಸೊ ಎಜುಕೇಷನ್ ಈಸ್ ನಾಟ್ ಅ ಪ್ರಿಪರೇಷನ್ ಫಾರ್ ಲೈಫ್ ಬಟ್ ಇಟ್ ಈಸ್ ಅ ಲೈಫ್ ಇಟ್ ಸೆಲ್ಫ್. The next question is, according to John Dewey, schools must prepare students for research, future life, present life, entrepreneurship. ಜಾನ್ ಡಿ ವಿ ಅವರ ಪ್ರಕಾರ ಶಾಲೆಗಳು ವಿದ್ಯಾರ್ಥಿಗಳನ್ನ ಯಾವುದಕ್ಕೆ ಸಿದ್ಧಪಡಿಸಬೇಕು? ಆಪ್ಷನ್ ಎ ಸಂಶೋಧನೆ, ಆಪ್ಷನ್ ಬಿ ಭವಿಷ್ಯದ ಜೀವನ, ಆಪ್ಷನ್ ಸಿ ಪ್ರಸ್ತುತ ಜೀವನ, ಆಪ್ಷನ್ ಡಿ ಉದ್ಯಮಶೀಲತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರೆಸೆಂಟ್ ಲೈಫ್. Yes, according to John Dewey, schools must prepare the students for present life. ಜಾನ್ ಡಿ ವಿ ಅವರ ಪ್ರಕಾರ ವಿದ್ಯಾರ್ಥಿಗಳನ್ನ ಶಿಕ್ಷಕರು ಪ್ರಸ್ತುತ ಜೀವನದ ಬಗ್ಗೆ ಅನುಭವಗಳನ್ನು ನೀಡಬೇಕಾಗ್ತಾ ಇದೆ. The next question is, what type of evaluation identifies learning deficiencies and difficulties of the learners? So option A placement evaluation, option B summative evaluation, option C ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್, ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಯಾವ ರೀತಿಯ ಮೌಲ್ಯಮಾಪನವು ಕಲಿಯುವರ ಮತ್ತು ಕಲಿಕೆಯ ಕೊರತೆಗಳು ಮತ್ತು ತೊಂದರೆಗಳನ್ನು ಗುರುತಿಸ್ತಾ ಇದೆ? ಆಪ್ಷನ್ ಎ ನಿಯೋಜನೆ, ಆಪ್ಷನ್ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್, ಆಪ್ಷನ್ ಬಿ ಸಂಕಲನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಸಿ ನಿರಂತರ ಮೌಲ್ಯಮಾಪನ, ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ದಿಸ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಇಸ್ ಗೋಯಿಂಗ್ ಟು ಐಡೆಂಟಿಫೈ ಲರ್ನಿಂಗ್ ಡಿಫಿಕಲ್ಟೀಸ್ ಇನ್ ಸ್ಟೂಡೆಂಟ್ಸ್. ಸೊ ಈ ಒಂದು ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಏನಿದೆ, ವಿದ್ಯಾರ್ಥಿಗಳಲ್ಲಿರುವ ಕಲಿಕೆಯ ಕೊರತೆಗಳನ್ನು ಫೈಂಡ್ ಔಟ್ ಮಾಡ್ತಾ ಇದೆ. ಸೊ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಮೀನ್ಸ್ ಟು ಡಯಾಗ್ನೋಸ್ ಆರ್ ಟು ಡಿಸ್ಕವರ್ ದ ಸ್ಟೂಡೆಂಟ್ಸ್ ಡಿಫಿಕಲ್ಟೀಸ್ ವೈಲ್ ಲರ್ನಿಂಗ್. ಸೊ ವಿದ್ಯಾರ್ಥಿಗಳ ಒಂದು ಕಲಿಕೆಯ ಪ್ರೋಸೆಸ್ನಲ್ಲಿ ಅವರಲ್ಲಿರುವ ತಪ್ಪುಗಳನ್ನು ಹುಡುಕುವುದು, ಕಲಿಕಾ ಡಿಫಿಕಲ್ಟಿಗಳನ್ನು ಹುಡುಕುವುದು ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ನ ಕಾರ್ಯವಾಗಿದೆ. The next question is, which from the following should be used to increase correct responses and appropriate behavior? Option A ignorance, option B strictness, option C reward, option D praise. So whenever you are going to take responses from the students, you should ignore them, or you can maintain strictness, or you can give rewards, or you can praise them. ಸರಿಯಾದ ಪ್ರತಿಕ್ರಿಯೆಗಳು ಮತ್ತು ಸರಿಯಾದ ನಡವಳಿಕೆಯನ್ನು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿಸಲು ಕೆಳಗಿನವುಗಳಲ್ಲಿ ನೀವು ಯಾವುದನ್ನು ಬಳಸಬೇಕು? ಆಪ್ಷನ್ ಎ ಅಜ್ಞಾನ, ಅಂದರೆ ಅವ್ರನ್ನ ಇಗ್ನೋರ್ ಮಾಡುವುದು, ಆಪ್ಷನ್ ಬಿ ಕಟ್ಟುನಿಟ್ಟು ಶಿಸ್ತನ್ನು ಪಾಲಿಸುವುದು, ಆಪ್ಷನ್ ಸಿ ಅವರಿಗೆ ಬಹುಮಾನಗಳನ್ನು ನೀಡುವುದು, ಆಪ್ಷನ್ ಡಿ ಪ್ರಶಂಸಿಸುವುದು. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ praise. When you are going to praise your student, they will motivate to give answers. ಯಾವಾಗ ನಾವು ವಿದ್ಯಾರ್ಥಿಗಳನ್ನ ಪ್ರಶಂಸೆ ಮಾಡ್ತಾ ಇದ್ದೀವಿ, ಅವರು ಇನ್ನೂ ಹೆಚ್ಚು ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಸೊ praise means admiration or approval, and when children receive this praise they will feel great and motivated. ಸೊ ಯಾವಾಗ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಪ್ರೇಸ್ ಮಾಡ್ತಾ ಇದ್ದಾರೆ, ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಲ್ಲಿ ಒಂದು ಮೋಟಿವೇಶನ್ ಬರ್ತಾ ಇದೆ. So like praising words, good, fair, excellent, correct. So these praising words we should use. The next question is, at the pre-primary stage, reading aloud while writing is given importance. This is based on which theory of learning? ಪೂರ್ವ ಪ್ರಾಥಮಿಕ ಹಂತದಲ್ಲಿ ಬರೆಯುವಾಗ ಗಟ್ಟಿಯಾಗಿ ಓದುವುದಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ. ಇದು ಯಾವ ಕಲಿಕಾ ಸಿದ್ಧಾಂತವನ್ನು ಆಧರಿಸಿದೆ? ಆಪ್ಷನ್ ಎ ಟ್ರಯಲ್ ಆ್ಯಂಡ್ ಎರರ್, ಆಪ್ಷನ್ ಬಿ ಕಂಡೀಷನಿಂಗ್, ಆಪ್ಷನ್ ಸಿ ಇನ್ಸೈಟ್, ಆಪ್ಷನ್ ಡಿ ಇಮಿಟೇಷನ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕಂಡೀಷನಿಂಗ್. ಇಲ್ಲಿ ಆಪ್ಷನ್ ಬಿ ಕಂಡೀಷನಿಂಗ್ ಸರಿಯಾದ ಉತ್ತರ ಆಗಿದೆ. So the conditioning theory refers to the behavioral process whereby reaction or responses becomes more frequent to a given object as a result of reinforcement, which is a reward
for the responses in a given situation. So this is known as the conditioning. The next question is, which one of the following is not taken into consideration while preparing the blueprint for a test? Option A, topic. Option B, instructional objectives. Option C, from a form of questions. Option D, teaching time. ಪರೀಕ್ಷೆಗಾಗಿ ಬ್ಲೂಪ್ರಿಂಟ್ ತಯಾರಿಸುವಾಗ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ? ಆಪ್ಷನ್ ಎ, ವಿಷಯ. ಆಪ್ಷನ್ ಬಿ, ಬೋಧನಾ ಉದ್ದೇಶಗಳು. ಆಪ್ಷನ್ ಸಿ, ಪ್ರಶ್ನೆಗಳಿಂದ. Option D, ಬೋಧನೆಯ ಸಮಯ. So yeah, whenever we are going to prepare the blueprint, we consider the topic, we consider the instructional objectives and also form of questions, but we don't consider teaching time, so it is not going to affect the blueprint. So option D is right answer. So ಯಾವಾಗ ಶಿಕ್ಷಕರು ಬ್ಲೂಪ್ರಿಂಟ್ ಅನ್ನು ತಯಾರು ಮಾಡ್ತಾ ಇದ್ದಾರೆ, ಸೊ ಈ ಒಂದು ಬ್ಲೂಪ್ರಿಂಟನ್ನು ತಯಾರು ಮಾಡುವಾಗ ಅವರು ವಿಷಯಕ್ಕೆ ಗಮನವನ್ನು ನೀಡಲೇಬೇಕು, ಬೋಧನಾ ಉದ್ದೇಶಗಳಿಗೆ ಗಮನವನ್ನು ನೀಡಬೇಕು, ಪ್ರಶ್ನೆಗಳಿಗೆ ಕೂಡ ಗಮನವನ್ನು ನೀಡಲೇಬೇಕು. ಆದರೆ ಅವರು ಬೋಧನೆಯ ಸಮಯವನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. ಸೊ ದ ಬ್ಲೂಪ್ರಿಂಟ್ ಇದು ಒಂದು, ಇಟ್ ಈಸ್ ಅ ವೇಟೇಜ್ ಟು ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್, ಕಂಟೆಂಟ್ ಏರಿಯಾಸ್ ಆ್ಯಂಡ್ ಆಲ್ಸೋ ಟೈಪ್ಸ್ ಆಫ್ ಕ್ವಶನ್ಸ್. The next question is, the period of study concerned with the construction of thought processes including remembering, problem solving and decision making is called. Option A, pedagogy. Option B, education. Option C, epistemology. Option D, cognitive development. ಚಿಂತನೆ ಪ್ರಕ್ರಿಯೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ಅಧ್ಯಯನದ ಕ್ಷೇತ್ರವನ್ನು ನೆನಪಿಟ್ಟುಕೊಳ್ಳುವುದು, ಸಮಸ್ಯೆಯನ್ನು ಪರಿಹರಿಸುವುದು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ, ಶಿಕ್ಷಣಶಾಸ್ತ್ರ. ಆಪ್ಷನ್ ಬಿ, ಶಿಕ್ಷಣ. ಆಪ್ಷನ್ ಸಿ, ಜ್ಞಾನಶಾಸ್ತ್ರ. ಆಪ್ಷನ್ ಡಿ, ಅರಿವಿನ ಅಭಿವೃದ್ಧಿ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಈಸ್ ಕರೆಕ್ಟ್ ಆನ್ಸರ್. ಸೊ ಕಾಗ್ನಿಟಿವ್ ಸೈಕಾಲಜಿ, ಇಟ್ ಈಸ್ ಅ ಡಿಸಿಪ್ಲಿನ್ ವಿದಿನ್ ಸೈಕಾಲಜಿ. ಸೊ ಇದು ಒಂದು ಕಾಗ್ನಿಟಿವ್ ಸೈಕಾಲಜಿ ಎಂಬುದು ಸೈಕಾಲಜಿ ಒಂದು ಭಾಗವಾಗಿದೆ. ಇಟ್ ಇನ್ವೆಸ್ಟಿಗೇಟ್ಸ್ ದ ಇಂಟರ್ನಲ್ ಮೆಂಟಲ್ ಪ್ರೊಸೆಸಸ್ ಆಫ್ ಥಾಟ್ ಸಚ್ ಆಸ್ ವಿಜುವಲ್ ಪ್ರೊಸೆಸಿಂಗ್, ಮೆಮೊರಿ, ಥಿಂಕಿಂಗ್, ಲರ್ನಿಂಗ್, ಫೀಲಿಂಗ್, problem solving and language. The next question is, the teacher studies pupils group behavior mainly by which of the following method? Option A, interview. Option B, experimentation. Option C, case study. Option D, observation. ಶಿಕ್ಷಕರು ಮುಖ್ಯವಾಗಿ ಈ ಕೆಳಗಿನ ಯಾವ ವಿಧಾನಗಳ ಮೂಲಕ ವಿದ್ಯಾರ್ಥಿಗಳ ಗುಂಪಿನ ವರ್ತನೆಯನ್ನು ಅಧ್ಯಯನ ಮಾಡ್ತಾರೆ? ಆಪ್ಷನ್ ಎ, ಸಂದರ್ಶನ. ಆಪ್ಷನ್ ಬಿ, ಪ್ರಯೋಗ. ಆಪ್ಷನ್ ಸಿ, ಕೇಸ್ ಇತಿಹಾಸ. ಆಪ್ಷನ್ ಡಿ, ವೀಕ್ಷಣೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಬ್ಸರ್ವೇಷನ್. ದ ಟೀಚರ್ ಸ್ಟಡೀಸ್ ಸ್ಟೂಡೆಂಟ್ಸ್ ಗ್ರೂಪ್ ಬಿಹೇವಿಯರ್ ಬೈ ಅಬ್ಸರ್ವಿಂಗ್ ದಮ್. ಶಿಕ್ಷಕರು ವಿದ್ಯಾರ್ಥಿಗಳನ್ನು ವೀಕ್ಷಣೆ ಮಾಡಿ ಅವರ ಗುಂಪು ವರ್ತನೆಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 13, ವಿಚ್ ಒನ್ ಡಸ್ ನಾಟ್ ಇಂಡಿಕೇಟ್ ಚೈಲ್ಡ್ ಎಮೋಷನ್? ಪ್ಲೆಜರ್, ಸಾರೋ, ಕ್ಯೂರಿಯಾಸಿಟಿ, ಟಾಲರೆನ್ಸ್. ವೆರಿ ಈಸಿ ಕ್ವೆಶ್ಚನ್. ಯಾವುದು ಮಗುವಿನ ಭಾವನೆಯನ್ನು ಸೂಚಿಸುವುದಿಲ್ಲ? ಸಂತೋಷ, ದುಃಖ, ಕುತೂಹಲ, ಸಹಿಷ್ಣುತೆ. ಸೊ ಹಿಯರ್ ಟಾಲರೆನ್ಸ್ ಇಸ್ ದ ರೈಟ್ ಆನ್ಸರ್. ಇಟ್ ಇಸ್ ನಾಟ್ ಎ ಎಮೋಷನ್. ಈ ಸಹಿಷ್ಣುತೆ ಎಂಬುದು ಇಲ್ಲಿ ಭಾವನೆಯನ್ನು ಸೂಚಿಸ್ತಾ ಇಲ್ಲ. Question number 14, according to Jean Piaget, children are no longer egocentric when entering. Option A, sensory motor stage, pre-operational stage, formal operational stage, concrete operational stage. Jean Piaget ಅವರ ಪ್ರಕಾರ ಪ್ರವೇಶಿಸುವಾಗ ಮಕ್ಕಳು ಇನ್ನು ಮುಂದೆ ಅಹಂಕಾರಿಯಾಗಿರುವುದಿಲ್ಲ. ಯಾವ ಒಂದು ಹಂತವನ್ನು ಪ್ರವೇಶಿಸುವಾಗ ಅಹಂಕಾರಿಗಳಾಗಿರುವುದಿಲ್ಲ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಚಿಲ್ಡ್ರನ್ ಆರ್ ಮಚ್ ಲೆಸ್ ಇಗೋಸೆಂಟ್ರಿಕ್ ಇನ್ ದಿ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಈ ಒಂದು ಹಂತದಲ್ಲಿ ಮಕ್ಕಳು ತುಂಬ ಕಡಿಮೆ ಸಿಟ್ಟನ್ನು ಹೊಂದಿರ್ತಾರೆ. ಸೊ ಈ ಒಂದು ಏಜ್ 7ರಿಂದ 11 ತನಕ ಆಗಿರ್ಬೋದು. Question number 15 is, the more parts of your brain you use, the more likely you are to dash information. Use the information, miss the information, retain the information or misuse the information. ಸೊ ನಿಮ್ಮ ಮೆದುಳಿನ ಹೆಚ್ಚಿನ ಭಾಗಗಳನ್ನು ನೀವು ಬಳಸುತ್ತೀರಿ, ನೀವು ಡ್ಯಾಶ್ ಮಾಹಿತಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಮಾಹಿತಿಯನ್ನು ಬಳಸುವುದು ಹೆಚ್ಚಿದೆ, ಮಿಸ್ ಮಾಡುವುದು, ಉಳಿಸುವುದು ದುರುಪಯೋಗ. ಸೊ ವಿ ಕ್ಯಾನ್ ರಿಟೈನ್ ಮೋರ್ ಇನ್ಫಾರ್ಮೇಷನ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ನಾವು ಹೆಚ್ಚು ಮಾಹಿತಿಯನ್ನು ನಮ್ಮ ಮೈಂಡ್ನಲ್ಲಿ ಉಳಿಸಿಕೊಳ್ಳಬಹುದು. Okay friends, this is about today's session, and if you want to join our poem mock test series for upcoming GPSTR, you can contact us. Yes, I wish all the best to all.